समप्रमान् माता च कमला देवी पिता देवो जनार्दनः बान्धवाः विष्णुभक्ताश्च स्वदेशो भुवनत्रयम् प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः कंसध्वंसि पदाम्भोज संसक्तो हंसपुङ्गवः ब्रह्मण्यगुरुराजाख्यो वर्तता मम मानसे तं वन्दे नरसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुम् अर्थिकल्पितकल्पोऽयं प्रत्यर्दिगजकेसरी व्यासतीर्थगुरोर्भूयात् अस्मदिष्टार्थसिद्धये कामधेनु यथा पूर्वं सर्वाभीष्टफलप्रदा तथा करो वादिराजा श्रीपादो विष्टदस्तताम् भूतराज नमस्तुभ्यं वादिराजगुरोप्रियः विद्रावसर्वभक्तानः तदत्वं रक्षणं कुरु पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् अज्ञानविमरच्छेदं बुद्धिसम्पत्प्रदायकं विज्ञानविमलं शान्तं जयाख्य गुरुं भजे। श्री गुरुभ्यो नमः। हरि ओम। समस्त ಸಾಧಕ ವರ್ಗ ನಮ್ಮ ಮುಖ್ಯ ಗುರಿ ಭಗವದ್ ಅಪರೋಕ್ಷ. ಏನು ಭಗವದ್ ಅಪರೋಕ್ಷ ಅಂದ್ರೆ ಏನು ಅಂತಂದರೆ ನಮ್ಮೊಳಗೆ ಇರತಕ್ಕಂತಹ ಬಿಂಬರೂಪಿಯಾದ ಪರಮಾತ್ಮನ ದರ್ಶನ. ಈ ಒಂದು ದರ್ಶನ ಆದ್ರೂ ನಮ್ಗೆ ಯಾಕೆ ಆಗಬೇಕು ಅಂತಂದ್ರೆ ಎಲ್ಲಿ ತನಕ ನಮಗೆ ಕೃಪಾಪರೋಕ್ಷ ಆಗುವಲ್ಲ ಅಲ್ಲಿಯವರೆಗೆ ಮೋಕ್ಷ ಪ್ರಾಪ್ತಿ. ಅವರ ಮೋಕ್ಷವನ್ನು ಹೊಂದಬೇಕಾದರೆ ನಾವು ಅಪರೋಕ್ಷಿತರಾಗಬೇಕು. ಅಪರೋಕ್ಷ ಜ್ಞಾನ ಬರಬೇಕಾದರೆ ತತ್ವಜ್ಞಾನವನ್ನು ಪಡೆಯಬೇಕು. ಆ ತತ್ವಜ್ಞಾನವನ್ನು ನಾವು ಹೊಂದೋಣ ಅಂತ ಸಂಕಲ್ಪ ಮಾಡಿದರೆ ಎಲ್ಲ ಅತ್ಯಂತ ಜಟಿಲಮಯ ಸಂಸ್ಕೃತ ವಾಂಗ್ಮಯದಲ್ಲಿ ಬರ್ತದೆ. ಯಥಾರ್ಥ ಜ್ಞಾನದಿಂದ ಸಜ್ಜನರಲ್ಲ ಎದುರಾಗ್ತಕ್ಕಂತಹ ಒಂದು ಪ್ರಸಂಗ. ಆ ಕಾಲಕ್ಕೆ ಆಡು ಭಾಷೆಯಲ್ಲಿ ಸಮಗ್ರ ಶಾಸ್ತ್ರಗಳ ಸಾರವನ್ನ ತರ್ಜಮೆ ಮಾಡಿಕೊಟ್ಟಿರತಕ್ಕಂಥದ್ದೇ ದಾಸ ಸಾಹಿತ್ಯ ಅಂತ. ಇದರ ಪ್ರವರ್ತಕರಾಗಿ ನರಹರಿ ತೀರ್ಥರು ಅಂತ ಅನೇಕ ಕಡೆಯಲ್ಲಿ ನಮಗೆ ತಿಳಿಸಿದ್ದಾರೆ. ಇದಾದ ನಂತರ ಶ್ರೀಪಾದರಾಜರು ತಾವು ಈ ಒಂದು ಪ್ರಾಕೃತ ನುಡಿಗಳಲ್ಲಿ ದಾಸಾಹಿತ್ಯವನ್ನ ಪ್ರಾರಂಭ ಮಾಡಿದರು. ಶ್ರೀಪಾದರಾಜರಿಂದ ಮುಂದೆ ವ್ಯಾಸರಾಜ. ವ್ಯಾಸರಾಜರ ಇಬ್ಬರು ಪ್ರಧಾನ ಶಿಷ್ಯರು ಪುರಂದರದಾಸರು, ಕನಕದಾಸರು. ಆ ಪುರಂದರದಾಸರ
ಮಕ್ಕಳಾದಂತಹ ಮಧ್ವಪತಿನಿ ನಮ್ಮ ಮುಂದಿನ ಕಥಾನಾಯಕರಾಗಿರ್ತಕ್ಕಂತಹ ಸುಳಾದಿದಾಸರೆಂದೇ ಖ್ಯಾತಿಯನ್ನು ಪಡೆದಿರತಕ್ಕಂತಹ ವಿಜಯದಾಸರು ಅಂಶವನ್ನು ನಾವು ತಿಳಿದ ಯಾರೇ ಸೋತ್ತಮರನ್ನು ನಾವು ಸ್ಮರಣೆ ಮಾಡಬೇಕಾದರೆ ಅದಕ್ಕೊಂದು ಕ್ರಮವನ್ನು ಕೊಟ್ಟಿದೆ ಶಾಸ್ತ್ರ. ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು, ಇದು ಸಾಮಾನ್ಯ ಧರ್ಮ. ಆದರೆ ಉತ್ತಮವಾದ ಅನುಗ್ರಹ ಅವರ ಅತ್ಯಂತ ಪ್ರಸಾದ ನಮಗಾಗಬೇಕಾದರೆ ಅವರ ಸ್ವರೂಪವನ್ನು ನಾವು ಸ್ಮರಣೆ ಮಾಡಿ. ಇದೇ ನಮಗೆ ಶಾಸ್ತ್ರ ತಿಳಿಸಿ. ಉತ್ತಮಾನಾಂ ಸ್ವರೂಪಂ ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರ. ಈ ಶ್ಲೋಕವನ್ನ ನಾವು ಪ್ರತಿನಿತ್ಯ ಹೇಳ್ತೇವೆ. ಏನು ಈ ಶ್ಲೋಕ ಅರ್ಥ ಏನು ಹೇಳ್ತಾರೆ ನಮಗೆ? ಆ ಪಾದ ಮೌಳಿ ಶಿರಸ್ಸಿನ ತನಕ ಗುರುಗಳ ಆಕೃತಿಯನ್ನ ನಾವು ಸ್ಮರಣೆ ಮಾಡಬೇಕು ಅಂತ ತಿಳಿಸುತ್ತೆ. ಇಷ್ಟೇ ಇದರ ಆಂತರ್ಯ ಅಲ್ಲ. ಆ ಪಾದ ಮೌಳಿ ಪರ್ಯಂತಂ, ಅಲ್ಲಿ ಪಾದ ಶಬ್ದಕ್ಕೆ ಏನರ್ಥ ಅಂತಂದರೆ ಉತ್ತಮಾನಾಂ ಸ್ವರೂಪಂತು ಪಾದ ಶಬ್ದೇನ ಬಣ್ಯತೆ ತಿಳಿಸಿದ್ದಾರೆ. ದೊಡ್ಡವರ ಸ್ವರೂಪವನ್ನು ನಾವು ಸ್ಮರಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ದೊಡ್ಡವರ ಸ್ವರೂಪ ಚಿಂತನೆ ಅಂದ್ರೆ ಏನು ಇದು ನಾವು ತಿಳಿಬೇಕು. ರಾಯರ ಸ್ತೋತ್ರದಲ್ಲಿ ಅಪರಾಚಾರ್ಯರು ಈ ಒಂದು ವಿಷಯವನ್ನು ತಾವು ತಿಳಿಸ್ತಾರೆ. ರಾಯರ ಸ್ವರೂಪ ಹೇಗಿದೆ? ಭವ್ಯ ಸ್ವರೂಪೋ ಭವ ದುಃಖ ತೂಲ ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ. ರಾಯರ ಸ್ವರೂಪ ಅದು ಭವ್ಯ. ಹಾಗಾದ್ರೆ ಸರಿಯಪ್ಪ, ಅದು ಭವ್ಯನೋ ದಿವ್ಯನೋ ಏನೋ ಒಂದು. ಆದರೆ ಮೊದಲು ನಾವು ತಿಳಿಬೇಕಾದದ್ದೇನು? ಸ್ವರೂಪ ಚಿಂತನ ಅಂತಂದ್ರೆ ಏನು ಅದನ್ನು ತಿಳ್ಕೋಬೇಕು. ಒಬ್ಬ ಸೋತ್ತಮರಿಗೆ ನಮಸ್ಕಾರ ಮಾಡಬೇಕಾದರೆ ಎಷ್ಟು ಕ್ರಮದ ಅನುಸಂಧಾನವನ್ನು ನಾವು ನಡೆಸಬೇಕು. ಈಗ ನಾವು ರಾಯರ ಸ್ವರೂಪದ ಚಿಂತನೆ ಅಂತ ನಾವು ತೊಡಗಿದ್ರೆ ರಾಯರ ಮಠಕ್ಕೆ ಬರ್ತೇವೆ, ರಾಯರಿಗೆ ನಮಸ್ಕಾರ ಮಾಡ್ತೇವೆ. ಫಲ ಇಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ. ಪೂರ್ಣ ಪ್ರಮಾಣದ ಫಲ ನಮಗೆ ಪ್ರಾಪ್ತಿ ಆಗಬೇಕಾದರೆ ಅದಕ್ಕೆ ಯಾವ ಕ್ರಮವನ್ನು ಅನುಸರಿಸಬೇಕು ಅಂತಂದ್ರೆ, ಮೊದಲನೇ ನಮಸ್ಕಾರ ರಾಯರಿಗೆ ಹಾಕಿ. ರಾಯರು ಯಾರು? ರಾಯರ ಹಿಂದೆ ವ್ಯಾಸರಾಜರು. ವ್ಯಾಸರಾಜರು ಯಾರು? ಅವರೇ ಬಾಹ್ಲಿಕರಾಜರು. ಬಾಹ್ಲಿಕರಾಜರು ಯಾರು? ಅವರೇ ಪ್ರಹ್ಲಾದರಾಜರು. ಪ್ರಹ್ಲಾದರಾಜರು ಯಾರು? ಶಂಕರ. ಎಷ್ಟನೇ ಕಕ್ಷಾ? 19ನೇ ಕಕ್ಷಾ. ಇಷ್ಟು ಅನುಸಂಧಾನ ರಾಯರಿಗೆ ನಮಸ್ಕಾರ ಮಾಡಬೇಕಾದ್ರೆ ಬರಬೇಕಂತೆ. ಭವ್ಯ ಸ್ವರೂಪೋ ಭವದು. ಅದರಂತೆ ಯಾರೇ ಅಪರೋಕ್ಷ ಜ್ಞಾನಿಗಳಾಗಲಿ ಅವರಿಗೆ ನಮಸ್ಕಾರವನ್ನು ನಾವು ಮಾಡಬೇಕಾದರೆ ಅವರ ಮೂಲ ರೂಪವನ್ನು ನಾವು ಚಿಂತನೆ ಮಾಡಬೇಕು ಅಂತ ತಿಳಿಸಬೇಕು. ಅದಕ್ಕಾಗಿ ವಿಜಯದಾಸರ ಅಚ್ಚಿನ್ನ ಶಿಷ್ಯರಾದ ಕಲ್ಲೂರು ಸುಬ್ಬಣ್ಣಾಚಾರ್ಯರು ನಮ್ಮ ವಿಜಯ ಪ್ರಭುಗಳ ಮಹಿಮೆಯನ್ನು ನೋಡ್ತಾ ರಚನೆ ಮಾಡಿರ್ತಕ್ಕಂತಹ ಒಂದು ಕೃತಿ ರತ್ನ ವಿಜಯರಾಯರ ಸಂಚಾರ. ಅದರಲ್ಲಿ ವಿಜಯರಾಯರ ಸ್ವರೂಪ ಚಿಂತನೆಯನ್ನ ಮಾರ್ಮಿಕವಾಗಿ ತಿಳಿಸುತ್ತಾರೆ. ಮೇಲ್ನೋಟಕ್ಕೆ ಪುಟ್ಟ ಪುಟ್ಟ ಪದಗಳನ್ನು ಪ್ರಯೋಗ ಮಾಡಿದ್ದಾರೆ. ಸ್ಮರಿಸಿ ಬದುಕಿರೋ, ದಿವ್ಯ ಚರಣ ಕೆರಗಿರೋ, ದುರಿತ ತೊರೆದು ಹೊರಬ ವಿಜಯ ಗುರುಗಳೆಂಬರ. ಇದಕ್ಕೆ ವ್ಯಾಖ್ಯಾನ ಬೇಕಾ? ನಮಗೆ ಅರ್ಥ ಆಗತ್ತಪ್ಪ ಅಂತ ಯಾರಂದ್ರೆ ತಿಳಿಸಿದ ಮುಂದೆ ಇಂತಹ ವಿಜಯರಾಯರ ಒಂದು ಸ್ವರೂಪ
ನಾವು ಅವರ ಕೃತಿಯಲ್ಲಿ ಹೇಗೆ ನಾವು ಚಿಂತನೆ ಮಾಡಬೇಕು ಅಂತಂದ್ರೆ, ದಾಸರಾಯನ ದಯವ ಸೂಸಿ ಪಡೆದ, ದಾಸರಾಯರ ಪರಮಾನುಗ್ರಹಕ್ಕೆ ಇವರು ಪಾತ್ರರಾಗಿದ್ದಾರೆ ಅಂತಂದ್ರೆ ಇವರು ಯಾರು? ದಾಸರಾಯರು ಅಂದ್ರೆ ಮೊದಲಿಗೆ ದಾಸ ಶಬ್ದ ವಾಚ್ಯಲ್ಯ. ನಮ್ಮಲ್ಲಿ ಒಂದು ನಾಲ್ನುಡಿ ಹೊರಟಿದೆ. ಎಲ್ಲ ಗಿಡಗಳು ತುಳಸಿ ಗಿಡದ ಹಿಂದೆ, ಎಲ್ಲ ನದಿಗಳು ಗಂಗಾ ನದಿಯ ಹಿಂದೆ, ಎಲ್ಲ ಋಷಿಗಳು ವ್ಯಾಸರ ಹಿಂದೆ, ಎಲ್ಲ ದಾಸರು ಪುರಂದರ ದಾಸರ ಹಿಂದೆ. ದಾಸರಾಯನ ದಯವ ಸೂಸಿ ಪಡೆದ. ಇವತ್ತು ವಿಜಯದಾಸರು 25,000 ಪದ ಪದ್ಯ ಸುಳಾದಿಯನ್ನು ಬರೆದಿದ್ದಾರೆ ಅಂತಂದ್ರೆ ನೇರವಾಗಿ ಬಂದು ವ್ಯಾಖ್ಯಾನ ಮಾಡೋ ಸಾಮರ್ಥ್ಯ ದೇವತೆಗಳಿಗೂ ಇರೋದು ಬಂದಿದೆ. ದೊಡ್ಡವರ ಮನೆಯಲ್ಲಿ ತಾವು ಸೇವೆಯನ್ನು ಮಾಡಬೇಕು. ಇದೇ ಇಂದ್ರದೇವರು ಮುಂದೆ ಟೀಕಾಕೃತ್ಪಾದರಾಗಿ ಬರ್ತಾರೆ. ಆಚಾರ್ಯರ ಅಭಿವ್ಯಾಖ್ಯಾನ ಗ್ರಂಥಕ್ಕೆ ತಾವು ಟೀಕೆಯನ್ನು ಬರೆದಿದ್ದಾರೆ. ಅದೇ ಶ್ರೀಮನ್ ನ್ಯಾಯಸುಧಾ ಅಂತ ನಾವೆಲ್ಲ ಚಿಂತನೆ ಮಾಡ್ತಾ ಇದ್ದೇವೆ. ಇಂತಹ ಉದ್ಗ್ರಂಥವನ್ನು ಟೀಕಾಕೃತ್ಪಾದರು ತಾವು ರಚನೆ ಮಾಡಿದ್ದಾರೆ ಅಂತಂದ್ರೆ ನೇರವಾಗಿ ಬಂದು ತಾವು ವ್ಯಾಖ್ಯಾನ ಮಾಡಿದ್ದಲ್ಲ. ಹಿಂದೆ ಮಧ್ವರಾಯರು ತಾವು ಪ್ರತಿನಿತ್ಯ ಪಾರಾಯಣ ಮಾಡತಕ್ಕಂತಹ ಗ್ರಂಥಗಳನ್ನ ಇದೇ ಟೀಕಾಕೃತ್ಪಾದರು ಏತತ್ಕಾಲದಲ್ಲಿ ತಾವು ಎತ್ತಾಗಿ ಇದ್ದು ಸೇವೆಯನ್ನು ಮಾಡಿದ್ದರ ಫಲ ಟೀಕಾಕೃತ್ಪಾದರಾದರು. ನ ಶಬ್ದ ಅಬ್ದೌದಾಢ ನ್ಯಾಯಸುಧಾ ಗ್ರಂಥದಲ್ಲಿ ತಿಳಿಸ್ತಾರೆ. ಗುರು ಕಾರುಣ್ಯ ಸರಣಿ, ದೊಡ್ಡವರ ಅನುಗ್ರಹದಿಂದ ಅಂತ ಟೀಕಾಕೃತ್ಪಾದರೇನು ಹೇಳಿದ್ದಾರೆ. ಅದರಂತೆ ವಿಜಯಪ್ರಭುಗಳು ಕೂಡ ತಾವೇನು ಸುಳಾದಿಯನ್ನು ರಚನೆ ಮಾಡಿದ್ದಾರೆ. ಈ ಸುಳಾದಿ ರಚನೆ ಮಾಡುವ ಸಾಮರ್ಥ್ಯ ಹೇಗೆ ಪ್ರಾಪ್ತಿ ಆಯಿತು ಅವರಿಗೆ ಅಂತಂದ್ರೆ ಅದೇ ಸುಬ್ಬಣ್ಣಾಚಾರ್ಯ ತಾವು ಹೇಳಿದ್ರು, ದಾಸರಾಯನ ದಯವ ಸೂಸಿ ಪಡೆದ. ಹೇಗೆ ಅನುಗ್ರಹ ಪಡೆದ್ರಂತೆ ಅಂತಂದ್ರೆ ಪುರಂದರದಾಸರ 4ನೇ ಮಗನಾಗಿ ಬಂದಿರತಕ್ಕಂಥವರೇ ಮಧುಪತಿ. ಈ ಜನ್ಮ ಬರೋ ಪೂರ್ವದಲ್ಲಿ ಪುರಂದರದಾಸರ ಮನೆಯಲ್ಲಿ ಮೊದಲು ತಾವು ಏನಾಗಿ ಹುಟ್ಟಿದ್ರು? ಆಕಳಾಗಿ ಹುಟ್ಟಿದ್ರು. ಹೋಗಿದರ ಸದನ ಹೆಗ್ಗದವ ಕಾಯುವುದೇ ಫಲವಿದು ಬಾಳುವುದಕ್ಕೆ. ಮೊಟ್ಟ ಮೊದಲನೇ ಸಾಧನೆ ಅಂದ್ರೆ ಯಾವುದು ನಮಗೆ ಅಂತಂದ್ರೆ ಓಮೋ ಮಥಾದೋ ಬ್ರಹ್ಮ ಜಿಜ್ಞಾಸ ಅಲ್ಲ. ಮೊದಲನೇ ಸಾಧನೆ ಯಾವುದು? ದೊಡ್ಡವರ ಮನೆಯಲ್ಲಿ ದೊಡ್ಡವರ ಪಾದದ ಧೂಳನ್ನ ಶಿರಸ ಧಾರಣೆ ಮಾಡಬೇಕಂತೆ. ಭಾಗವತ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದರಾಜರು ಈ ಮಾತನ್ನು ತಿಳಿಸ್ತಾರೆ. ಹಿರಣ್ಯಕಶಿಪು ಕೇಳಿದ್ನ, ಅಲ್ಲೋ ಪ್ರಹ್ಲಾದ, ಏನಂದ್ರು ನೀನು ಹರಿಯನ್ನು ಬಿಡ್ತೀವಲ್ಲ, ನೀನು ಯಾರು ಹೇಳ್ಕೊಟ್ರು? ಪ್ರಹ್ಲಾದರಾಜರು ನಗ್ಬಿಟ್ರಂತ. ಪರಮಾತ್ಮನ ನಾಮಸ್ಮರಣೆ ಒಬ್ರು ಹೇಳಿದ್ರೆ ಬರೋದಲ್ಲ, ಕೂತ್ಕೊಂಡು ಬಾಯ್ಪಾಟ್ ಮಾಡಿದ್ರೆ ಬರೋದಲ್ಲ, ಮತ್ತು ಇನ್ನೊಬ್ರು ನೋಡಿ ಕಲಿಯೋದು ಅಲ್ಲ. ಹೌದಾನೆ? ಮತ್ತೆ ಹ್ಯಾಕ್ ಬಂತು ನಿನಗೆ ಅಂತಂದ್ರೆ ಆಗ ತಿಳಿಸಿದ್ರು, ಮಹಿ ಯಸಾಂ ಯತ್ಪಾದ ರಜೋಭಿಷೇಕಂ. ನೋಡು, ನಾನು ನಿನ್ನಂತಹ ದೈತ್ಯನ ಸಂತತಿಯಲ್ಲಿ ಬಂದಿದ್ದೆ. ಗುರುಗಳು ಚಂಡಾಮರುಗಳು, ಇನ್ನ ಪರಿವಾರ ದೈತ್ಯ ಭಾರತ. ಇಷ್ಟೆಲ್ಲ ದೈತ್ಯರ ಮಧ್ಯದಲ್ಲಿದ್ರೂ ಕೂಡ ನಿಶ್ಚಿತವಾದ ಆ ತತ್ವಜ್ಞಾನ ನನ್ನಲ್ಲಿ ಹೇಗೆ ಉಳಿದಿದೆ ಗೊತ್ತಾ? ಯಾವ ಜನ್ಮದಲ್ಲಿ ಮಹೀಯಸಾಂ ಈ ಭೂಮಂಡಲದಲ್ಲಿ ಇರ್ತಕ್ಕಂತಹ ಸೋತ್ತಮರ ಪಾದದ ಧೂಳಿನ ಕಣವನ್ನ ಯಾವ ಜನ್ಮದಲ್ಲಿ ಧಾರಣೆ ಮಾಡಿದ್ನೋ ಅದರ ಫಲ ಇಂತಹ ಯೋನಿಯಲ್ಲಿ ಬಂದಿದ್ರು
ಕೂಡ ನನ್ನಲ್ಲಿ ಹರಿನಾಮ ಸ್ಮರಣೆ ಉಳಿಲಿಕ್ಕೆ ಕಾರಣ ಆಯಿತು ಅಂತ ತಿಳಿಸ್ತಾರೆ. ಇದರ ಆಂತರ್ಯ ನಮ್ಮಲ್ಲಿ ತತ್ವಜ್ಞಾನ ಬರಬೇಕು ಅಂತಂದ್ರೆ ಒಂದು ಜನ್ಮದ ಸಾಧನೆಯಿಂದಾಗಿ ಅಲ್ಲ. ಇದನ್ನೇ ಮುಂದೆ ವಿಜಯದಾಸರ ಶಿಷ್ಯರಾದ ಕಲ್ಲೂರು ಸುಬ್ಬಣ್ಣಾಚಾರ್ಯರು ಒಂದು ದೇವರ ನಾಮದಲ್ಲಿ ಉಲ್ಲೇಖ ಮಾಡ್ತಾರೆ. ಇಂತಹ ವಿಜಯರಾಯರ ಆರಾಧನಾ ಪರ್ವಕಾಲದಲ್ಲಿ ಕೂತು ಅವರ ಹೆಸರನ್ನು ಹೇಳೋಣ, ಆ ಶಬ್ದಗಳನ್ನು ಕೇಳೋಣ ಅಂತಂದ್ರೆ ಒಂದು ಜನ್ಮದ ಸಾಧನೆಯಿಂದ ಇದು ಆಗೋಲ್ಲ ಅಂತ ತಿಳಿಸ್ತಾರೆ. ಏನಂತೆ? ಎಷ್ಟು ಜನ್ಮದ ಪುಣ್ಯ ಬಂದೊದಗಿತೋ, ಎಷ್ಟು ಧನ್ಯರು ನಮ್ಮ ಹಿರಿಯರು, ಎಷ್ಟು ದೇವತೆಗಳು ಯಮಗೆ ಹರಸಿದರೋ, ದೃಷ್ಟಿಗೋಚರ ನಮ್ಮ ವ್ಯಾಸ ವಿಠಲ ಬಲ್ಲ ಬಂದ ಮನ್ಮಾನಸಕ್ಕೆ. ಎಷ್ಟು ಜನುಮದ ಪುಣ್ಯ ಬಂದುವುದಾಗಿತ್ತು. ಈ ಒಂದು ದಿವಸ ಹರಿನಾಮ ಸ್ಮರಣೆ ನಮ್ಮ ನಿಮ್ಮಿಂದ ಆಗಿದೆ ಅಂತಂದ್ರೆ ಅಚಾನಕ್ಕಾಗಿ ಆಯಿತು ಅಂತ ಅನ್ಕೋಬೇಕು. ಹಿಂದಿನ ಅನೇಕ ಜನ್ಮಗಳ ಸಾಧನಾ ವಿಶೇಷ ಈ ಒಂದು ಕಾರ್ಯ ಆಗ್ಲಿಕ್ಕೆ ಸಾಧ್ಯ ಅಂತ ತಿಳಿಸ್ಕೊಡ್ತಾರೆ. ಬರೀ ನಮ್ಮ ಸಾಧನೆಯಿಂದಲೇ ಇಷ್ಟೆಲ್ಲ ಪರಮಾತ್ಮ ಪ್ರಭಾ ನಾವು ಸ್ಮರಣೆ ಮಾಡ್ಲಿಕ್ಕೆ ಆಗುತ್ತಾ ಅಂತಂದ್ರೆ ಅದಕ್ಕೆ ತಿಳಿಸ್ಕೊಟ್ರು. ಎಷ್ಟು ಧನ್ಯರು ಎಮ್ಮ ಹಿರಿಯರು, ನಮ್ಮ ಪೂರ್ವಿಕರು ಮಾಡಿರ್ತಕ್ಕಂತಹ ಆ ಪುಣ್ಯದ ಫಲ ಏನಿದೆ ನಾವು ನೀವು ಸೇರ್ಲಿಕ್ಕೆ ಸಾಧ್ಯ ಅಂತ. ನಮ್ಮ ಸಾಧನೆ ಇರಬೇಕು, ನಮ್ಮ ಹಿರಿಯರ ಸಾಧನೆ ಇರಬೇಕು. ಇಷ್ಟರಿಂದಲೂ ಕೂಡ ಹರಿನಾಮ ಸ್ಮರಣೆ ಬರೋದು. ಎಷ್ಟು ದೇವತೆಗಳು ಯಮಗೆ ಹರಸಿದರೋ, ಎಷ್ಟು ದೇವತೆಗಳು ನೋಡಿ, ನಮ್ಮ ಊಹೆಗೂ ನಿಲ್ಕೋಲ್ಲ. ಕೆಲವು ನಾವು ಮನೆಯಿಂದ ಇಲ್ಲಿ ತನಕ ನಡ್ಕೊಂಡು ಬಂದಿದ್ದೇವೆ ಅಂತಂದ್ರೆ ನಡ್ಕೊಂಡು ಬರಬೇಕಾದ್ರೆ ಕಾಲಿಗೆ ಯಾರ ಅಭಿಮಾನಿ ಜಯಂತ ನೋಡಿ, ಅವನ ಅನುಗ್ರಹ ಇರಬೇಕು. ಕಾಲು ನೋವು ಬಂದ್ಬಿಟ್ಟಿದ್ರೆ ಮನೆಗೆ ಕೂತಿರ್ಬೇಕಾಗಿತ್ತು. ಹಾಗಾದ್ರೆ ಇಲ್ಲಿಗೆ ಬರ್ಲಿಕ್ಕೆ ಯಾರು ಕಾರಣೀಭೂತರಾದ್ರು ಜಯಂತ, ಅವನಿಗೂ ನಮಸ್ಕಾರ ಮಾಡಬೇಕು. ಕಣ್ಣು ಕಾಣಿಸ್ಬೇಕಲ್ಲ, ಕಣ್ಣಿಗೆ ಅಭಿಮಾನಿ ಯಾರು? ಸೂರ್ಯ, ಅವನ ಅನುಗ್ರಹ ಬೇಕಲ್ಲ. ಸರಿಯಪ್ಪ, ಬಂದಿದ್ದೇವೆ, ಇಲ್ಲಿ ಕೂತಿದ್ದೇವೆ ಅಂತಂದ್ರೆ ಈ ಭಾಗಕ್ಕೆ ಪೃಷ್ಠಭಾಗಕ್ಕೆ ಯಾರು ಅಭಿಮಾನಿಗಳು? ದಕ್ಷ ಪ್ರಜಾಪತಿ, ಅವರ ಅನುಗ್ರಹ ಇರಬೇಕು. ಇಲ್ಲ ರೀ, ನಮ್ಮ ಕೈ ಕೂಡಕ್ಕಾಗೋಲ್ಲ, ಅದಕ್ಕೆ ಬರೋಲ್ಲ ಅಂತ ನೋಡಬೇಕು. ಸರಿ, ಬಂದಿದ್ದೇವೆ, ಕೂತಿದ್ದೇವೆ, ನಾವು ಹೇಳ್ಬೇಕಲ್ಲ. ನಾವೇ ಹೇಳಲಿಕ್ಕೆ ಸಾಧ್ಯನಾ? ಹಂಗಲ್ಲ, ಅಲ್ಲ. ನಮ್ಮ ನಾಲಿಗೆಯಲ್ಲಿ ವಾಕ್ ಅಭಿಮಾನಿಗಳಾದ ಅಗ್ನಿದೇವರು ನಿಂತು ನುಡಿಸ್ಬೇಕಂತೆ. ನಾನು ಹೇಳ್ತಾ ಇದ್ದೇನೆ, ನಿಮಗೆ ಕೇಳಿಸ್ಬೇಕಲ್ಲ. ಕಿವಿಗೆ ಅಭಿಮಾನಿ ಯಾರು? ಚಂದ್ರ, ದಿಕ್ಪಾಲಕರು. ಇಷ್ಟೆಲ್ಲ ಆಯ್ತು, ಹೇಳ್ತಾ ಇದ್ದೇನೆ, ಕೇಳ್ತಾ ಇದ್ದೇನೆ, ಮನಸ್ಸಿಲ್ಲೇ ಇರ್ಬೇಕಲ್ಲ, ಎಲ್ಲೂ ಹುಡುಗಿದ್ದು. ಅದಕ್ಕೆ ಯಾರು? ಇಲ್ಲಿ ಕೂತಿದ್ದಾರೆ ನೋಡ್ಪ, ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ. ಹೀಗೆ ಭಾರತದಲ್ಲಿ ಇದನ್ನು ಕೂಡ ವಿಜಯದಾಸರ ರಚನೆ ಮಾಡಿದ್ರು. ತೈಲಧಾರೆಯಂತೆ ಇಲ್ಲೊಂದು ಚಮತ್ಕಾರ ಪ್ರಯೋಗ ಮಾಡಿದ್ದಾರೆ ವಿಜಯರಾಯ. ಪ್ರಸಂಗ ಅಂತ ಹೇಳ್ತೇನೆ. ಯಾಕೆ ತೈಲಧಾರೆಯಂತೆ ಅಂತ ಶಬ್ದ ತಗೊಂಡ್ರು ಅಂತಂದ್ರೆ, ಏನಿಲ್ಲ, ಒಂದು ಬಟ್ಲಲ್ಲಿ ಎಣ್ಣೆ ತಗೊಂಡು ಹುಯ್ಯಿರಿ, ಅದು ಅಸ್ಖಲಿತವಾಗಿ ಬರುತ್ತೆ ಅಂತ ಇಷ್ಟೇ ನಿರ್ಣಯ ಮಾಡಿ ಬಿಟ್ಬಿಡುತ್ತೆ. ಆದ್ರೆ ಒಂದು ದಿವಸ ಆ ಬಟ್ಲಲ್ಲಿರೋ ಎಣ್ಣೆ ಏನಾಗಬೇಕು? ಖಾಲಿ ಆಗಬೇಕು. ಅದರಂತೆ ನಮ್ಮ ಪುಣ್ಯ ಕೂಡ ಏನಾಗಬೇಕು? ಒಂದು ದಿವಸ ಮುಗಿಸೋಗ್ತೀವಿ. ಹಂಗರ್ಥನಾ? ಹಂಗರ್ಥ ಅಲ್ಲ. ಇದಕ್ಕೊಂದು ವಿಶಿಷ್ಟವಾದ ತತ್ವವನ್ನ ಹೇಳ್ತಾರೆ ನಾವು. ಏನದು ಅಂತಂದ್ರೆ, ಈಗ ಕಾರ್ತಿಕ ಮಾಸನೂ ಆಗಿರೋದ್ರಿಂದಾಗಿ ಕಾರ್ತಿಕ ಮಾಸದಲ್ಲಿ ಅತಿ ಪ್ರಸಿದ್ಧವಾದ ಒಂದು ಕಾರ್ಯಗಳಲ್ಲಿ ಒಂದು ಯಾವುದು? ದೀಪವನ್ನು ಹಚ್ಚೋದು, ಕಾರ್ತಿಕ ದೀಪ. ಈ ದೀಪ ಹಚ್ಚೋ ಕಾಲಕ್ಕೆ
ನಮ್ಮಲ್ಲಿ ಹರಿಸರ್ವೋತ್ತಮತ್ವದ ಜ್ಞಾನ ಬರಬೇಕು. ಕೇವಲ ದೀಪ ಹಚ್ಚೋದು ಕರ್ಮಾನುಷ್ಠಾನ, ಇದಕ್ಕೆ ಪೂರ್ಣ ಪ್ರಮಾಣದ ಫಲ ಇಲ್ಲ. ನಮಗೆ ದೀಪವನ್ನು ಹಚ್ಚಬೇಕಾದ್ರೆ ಕರ್ಮವೂ ಇರಬೇಕು, ಅದರ ಜೊತೆಗೆ ಜ್ಞಾನ ಪುರಸ್ಸರವಾದ ಕರ್ಮದ ಅನುಷ್ಠಾನ. ಯಾವ ಜ್ಞಾನ ಇರಬೇಕು ನಮ್ಮಲ್ಲಿ? ಹರಿಸರ್ವೋತ್ತಮತ್ವದ ಜ್ಞಾನ ಇರಬೇಕು. ಆ ಹರಿಸರ್ವೋತ್ತಮತ್ವದ ಜ್ಞಾನ ದೀಪ ಹಚ್ಚಬೇಕಾದ್ರೆ ಹರಿಸರ್ವೋತ್ತಮ ಅಷ್ಟೇ ಸಾಲು. ಮತ್ತೇನು ತಾರತಮ್ಯ? ಆ ತಾರತಮ್ಯಾನುಸಾರವಾಗಿ ನಾವು ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಅದರಂತೆ ಅದಕ್ಕೆ ಹೇಳ್ತಾರೆ, ದೇವರ ಬಲಭಾಗದಲ್ಲಿ ಎಡಭಾಗದಲ್ಲಿ ದೀಪದ ಕಂಬವನ್ನು ಇಡುತ್ತೇವೆ. ಅನುಸಂಧಾನ ಏನಿರಬೇಕು ನಮ್ಮಲ್ಲಿ ಅಂತಂದ್ರೆ, ದೇವರ ಬಲಭಾಗದ ದೀಪದ ಕಂಬದ ಬುಡದಲ್ಲಿ, ಅಂದ್ರೆ ಈ ಭಾಗದಲ್ಲಿ ಸೂರ್ಯ ಸನ್ನಾದೇವಿಯನ್ನು ಚಿಂತನೆ ಮಾಡಿ, ಎಡಭಾಗದಲ್ಲಿ ರೋಹಿಣೀಪತಿ ಚಂದ್ರನನ್ನು ಚಿಂತನೆ ಮಾಡಿ, ನಾಳ ಇಲ್ಲಿ ಈ ಕಂಬದಲ್ಲಿ ವಾಸುಕಿ ಗರುಡಶೇಷ ರುದ್ರರನ್ನು ಚಿಂತನೆ ಮಾಡಬೇಕು. ಈಗೇನಾಯ್ತು? ತಾರತಮ್ಯದಿಂದ ಮೇಲೆ 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 ಬರ್ತಾ ಇದ್ದೇವಂತೆ. ಸೂರ್ಯಚಂದ್ರರು 12ನೇ ಕಕ್ಷ, ಇನ್ನ ನಾಳದಲ್ಲಿ ಯಾರಿದ್ದಾರೆ? ಗರುಡಶೇಷ ರುದ್ರರು. ಸಪತ್ನೀಕರಾಗಿ ಚಿಂತನೆ ಮಾಡಿ 7ನೇ ಕಕ್ಷ 5ನೇ ಕಕ್ಷ, ಹೌದಾ? ಅಷ್ಟು ಚಿಂತನೆ ಆಗಿದೆ. ಈಗ 5ನೇ ಕಕ್ಷೆಗೆ ಬಂದು ನಿಂತಿದ್ದೇವೆ ಅಂತಂದ್ರೆ ಮುಂದೆ ಇನ್ಯಾರು ಬರಬೇಕಲ್ಲಿ? 4, 3 ಬರಬೇಕು. ಇದರಲ್ಲಿ ಯಾವ ಭಾಗ ಉಳಿದಿದೆ? ಈ ಭಾಗ ಉಳಿದಿದೆ, ದೀಪದ ಬಟ್ಟಲು, ಹೌದಾ? ಬಲಭಾಗದ ಬಟ್ಟಲಿಗೆ ಯಾರು ಅಭಿಮಾನಿಗಳು ಅಂತಂದ್ರೆ ಬ್ರಹ್ಮದೇವರು, ಸರಸ್ವತಿ ದೇವರು ಅಭಿಮಾನಿ. ಎಡಭಾಗಕ್ಕೆ ಯಾರು? ಭಾರತೀ ರಮಣ ಮುಖ್ಯ ಪ್ರಾಣ ಅಭಿಮಾನಿಗಳು, ಹೌದಾ? ಇಲ್ಲಿಗೆ ಎಷ್ಟಾಯ್ತು ನಮಗೆ ಅಂತಂದ್ರೆ ಆ ಸಮಗ್ರ ಕ್ಷರಪುರುಷರ ಚಿಂತನೆ ಬಂದುಬಿಟ್ಟು. ಇನ್ನ ಆ ಕಂಬದ ಒಳಗೆ ತೈಲಕ್ಕೆ ಅಭಿಮಾನಿ ಯಾರು? ಲಕ್ಷ್ಮೀದೇವಿ. ಈಗ ವಿಜಯರಾಯರ ದೇವನಾಮ ಹೇಳಿ, ತೈಲಧಾರೆಯಂತೆ ಅಂದ್ರೇನು? ತೈಲಕ್ಕೆ ಅಭಿಮಾನಿನಿಯಾದ ಲಕ್ಷ್ಮೀದೇವಿ ಹೇಗೆ ಸರ್ವಕಾಲಿಕವಾಗಿ ಪರಮಾತ್ಮನನ್ನ ಚಿಂತನೆ ಮಾಡ್ತಾ ಇರ್ತಾಳೋ, ಅದರಂತೆ ನಮ್ಮ ಯೋಗ್ಯತಾನುಸಾರ ನಾವು ದೇವರನ್ನ ಪೂಜೆ ಮಾಡುವಂತೆ ಮಾಡೋ ಕೈಲಾಸವಾಸ ಗೌರೀಶ ಈಶಾ ಅಂತ ತಿಳಿಸ್ಕೊಟ್ರು. ನಾವು ಎಷ್ಟು ತತ್ವವನ್ನ ವಿಜಯರಾಯರು ತಾವು ಅದ್ಯಾಪಿ ಅಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತಂದ್ರೆ, ಹಾಗಾದ್ರೆ ತೈಲ ಅಂತ ಶ್ರೀನಿವಾಸ ಕಲ್ಯಾಣದಲ್ಲೂ ಈ ವಿಷಯವನ್ನ ಮಂಡನೆ ಮಾಡ್ತಾರೆ. ಶ್ರೀನಿವಾಸ ಮಾನ್ಯ ದಿವಸ ಲಗ್ನಕ್ಕೆಲ್ಲ ತಯಾರಿ ಆಗಿದೆ, ನನಗೆ ಲಗ್ನ ಬೇಡ ಅಂತ ಕೂತ್ಬಿಡ್ತಾರೆ ಶ್ರೀನಿವಾಸ. ರುದ್ರದೇವರು ಸ್ವಲ್ಪ ಮೊಮ್ಮಗನು ಸಲಿಗೆ ಜಾಸ್ತಿ ಅಂತ ದೇವರೊಟ್ಟಿಗೆ ಹೋಗಿ ಪರಮಾತ್ಮನ ಕೇಳಿ, ಏನ್ ಸ್ವಾಮಿ ಮಾತಿಗೆ ಮುಂಚೆ ಲಗ್ನ ಬೇಡ ಅಂತೀಯ? ರುದ್ರ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಕೂಡೋ ಅಂತಂದು. ನೀವೆಲ್ಲ ಇಲ್ಲದಿರೋ ಕಾಲದಲ್ಲೂ ಯಾರು ನನ್ನ ಜೊತೆಗೆ ಇದ್ದು ನನ್ನ ಸೇವೆ ಮಾಡ್ತಾಳೋ ಅವರನ್ನು ಬಿಟ್ಟು ನಾ ಹೆಂಗೋ ಲಗ್ನ ಆಗಲಿ ಅಂತ. ಸರಿ, ಲಕ್ಷ್ಮೀದೇವಿ ಕರೆಸುದು. ಲಕ್ಷ್ಮೀದೇವಿ ಬಂದಿದ್ದಾಳೆ. ಮಾನೇ ದಿವಸ ದೇವರ ಸಮಾರಾಧನೆ ಆಗಬೇಕು, ಶ್ರೀನಿವಾಸನಿಗೆ ಅಭ್ಯಂತರ ಆಗಬೇಕಂತೆ ನೋಡಿ. ಆ ಮಂಗಲ ಸ್ನಾನ ಆಗಬೇಕು. ನಮ್ಮ ದೇವರನ್ನಂತೆ ನನಗೆ ಯಾರು ಮಾಡಿಸ್ತಾರೋ ಏನೋ ಅಂತಂದ್ರೆ, ಆ ಲಕ್ಷ್ಮೀದೇವಿ ಅಂತಂತೆ, ಸ್ವಾಮಿ ನನ್ನನ್ನು ಬಿಟ್ಟು ಇನ್ಯಾರು ಮಾಡಿಸ್ಲಿಕ್ಕೆ ಸಾಧ್ಯನೋ? ಆದ್ರಿಂದ ಲಕ್ಷ್ಮೀದೇವಿ ಬಂದು ತಲೆ ಮೇಲೆ ನೀರು ಹಾಕಿದ್ರು. ಅಷ್ಟೇ ಅಲ್ಲ, ಆ ಪರಮಾತ್ಮನಿಗೆ ಲೇಪನವಾದಂತಹ ತೈಲ ಅದ್ಯಾರಂತೆ ಲಕ್ಷ್ಮಿಯ ಸ್ವರೂಪ ಅಂತ ನೋಡಿ. ಪಾತ್ರ ರೂಪದಲ್ಲಿ ಇದ್ದು ತಾನೇ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಕ್ಷ್ಮಿ, ಎಂಥ ಮಾನಿಗಳು. ಛತ್ರ, ಚಾಮರ, ವ್ಯಜನ, ಪರ್ಯಂಕ ಹೀಗೆ ಪ್ರತಿಯೊಂದು ಪದಾರ್ಥಗಳಲ್ಲೂ ಕೂಡ ಲಕ್ಷ್ಮೀದೇವಿ ತಾನೇ ಇದ್ದು ಏನು ಸೇವೆ ನಡೆಸ್ತಾ ಇದ್ದಾಳೆ. ಅದನ್ನೇ ಇಲ್ಲಿ ವಿಜಯದಾಸ ಅಂತ ಹೇಳ್ತಾ ತೈಲಧಾರೆ ಎಂದೇ ಅಂತ ತೈಲಕ್ಕೆ ಅಭಿಮಾನಿಯಾದ ಲಕ್ಷ್ಮೀದೇವಿ ಹೇಗೆ ತಾನು ಪ್ರಳಯ ಕಾಲದಲ್ಲೂ ಸೇವೆ ಮಾಡ್ತಾಳೆ, ಸೃಷ್ಟಿಕಾಲದಲ್ಲಿ ಮಾಡ್ತಾಳೆ, ಸ್ಥಿತಿಕಾಲದಲ್ಲಿ ಮಾಡ್ತಾಳೆ, ಸಂಧಿಕಾಲದಲ್ಲಿ ಮಾಡ್ತಾಳೆ. ಸರ್ವಕಾಲಿಕವಾಗಿ ಪರಮಾತ್ಮನನ್ನು ಅವಿಚ್ಛಿನ್ನವಾಗಿ ಹೇಗೆ ಲಕ್ಷ್ಮೀದೇವಿ ಸ್ತೋತ್ರ ಮಾಡ್ತಾಳೋ ಅದರಂತೆ ನಮ್ಮ ಯೋಗ್ಯತಾನುಸಾರ ನಾವು ಪರಮಾತ್ಮನ ಸ್ತೋತ್ರವನ್ನು ಮಾಡುವಂತೆ ಮಾಡೋ ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಅಂತ. ಹಾಗಾದ್ರೆ ಬಟ್ಟಲೊಳಗೆ ತೈಲ, ಅದು ಲಕ್ಷ್ಮೀದೇವಿ ಆಯ್ತು. ನಮ್ಮ ದೇವರು ಎಲ್ಲಿ ಬಂದ ಈಗ ಅಂದ್ರೆ ಆ ಬತ್ತಿಗಳಲ್ಲಿ ಕೂತಿದ್ದಾನಂತೆ. 2 ಬತ್ತಿಗಳಿಂದಾಗಿ ನಾವು ದೀಪವನ್ನು ಹಚ್ಚಬೇಕಂತೆ. ಯಾಕೆ ಅಂತಂದ್ರೆ ಪರಮಾತ್ಮನ 2 ರೂಪಗಳು. ಯಾವ್ದ್ಯಾವ್ದು 2 ರೂಪಗಳು? ಒಂದು ಸಂಕರ್ಷಣ, ಒಂದು ಪ್ರದ್ಯುಮ್ನ. ಒಂದು ಬತ್ತಿಯಿಂದಾಗಿ
ಸಮ್ಯಕ್ ಕರ್ಷತಿ, ನಮ್ಮ ಪಾಪಗಳನ್ನು ಅಂಧಕಾರವನ್ನು ಕರ್ಷಣೆ ಮಾಡಿಬಿಡ್ತಾನಂತೆ. ಇನ್ನೊಂದು ಬದಿಯಲ್ಲಿ ಇರ್ತಕ್ಕಂತಹ ಪರಮಾತ್ಮನ ರೂಪ ಯಾವುದು? ಪ್ರದ್ಯುಮ್ನ, ಪ್ರಕೃಷ್ಟೇನ ಧುಮ್ನ. ಅಂದ್ರೆ ನಮ್ಮ ಹೃದಯದಲ್ಲಿ ಯಾರು ಜ್ಞಾನದ ಪ್ರಕಾಶವನ್ನು ಕೊಡ್ತಾನೋ ಅಂತಹ ಪರಮಾತ್ಮನನ್ನೇ ನಾವೇನು ಮಾಡಿದ್ವಿ? ಮೇಲಿನ ಸ್ಥಾನದಲ್ಲಿ ದೇವರನ್ನು ಚಿಂತನೆ ಮಾಡೋದೇ ಹರಿಸರ್ವೋತ್ತಮತ್ವದ ಜ್ಞಾನ. ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇದ್ರುವಂ ಅನ್ನುವ ಅಂಶವನ್ನೇ ತಿಳಿಸಿದ್ದಾರೆ. ಹೀಗೆ ಆ ಕ್ರಮದಿಂದ ನಮ್ಮಲ್ಲಿ ಸಮಗ್ರವಾಗಿ ಸಾಧನಾದಿಗಳು ಆಗಬೇಕು. ನಮ್ಮ ಮನಸ್ಸು ದೇವರಲ್ಲಿಯೇ ಇರಬೇಕು ಅಂತಂದ್ರೆ ಯಾರ ಅನುಗ್ರಹ ಬೇಕಂತೆ? ರುದ್ರದೇವರ ಅನುಗ್ರಹ ಬೇಕು. ಸರಿ, ರುದ್ರದೇವರ ಅನುಗ್ರಹ ಆಯಿತು. ಮನಸ್ಸು ದೇವರಲ್ಲೇ ಇರಬೇಕು. ಇದೆಲ್ಲ ಆಗೋಕ್ಕಿಂತ ಮುಂಚೆ ಬದುಕಿರ್ಬೇಕಲ್ಲ. ವಾಯುದೇವರ ಅನುಗ್ರಹ ಆಗಬೇಕು. ಎಷ್ಟು ದೇವತೆಗಳು ಯಮಗೆ ಹರಸಿದರೋ ದೃಷ್ಟಿಗೋಚರ ನಮ್ಮ ವ್ಯಾಸವಿಠಲವಲ್ಲ ಅಂತ ಏನ್ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಒಂದು ದೇವತಾ ಕಾರ್ಯ ಆಗಬೇಕಾದ್ರೆ ಎಷ್ಟು ತತ್ವಾಭಿಮಾನಿ ದೇವತೆಗಳು, ಮನೋನಿಯಾಮಕರಾಗಿರುವಂತಹ ಮಹರುದ್ರ ದೇವರು, ಅವರ ಅಂತರ್ಯಾಮಿ ಆದಂತಹ ಜಗನ್ನಾಥದಾಸರಿ ಶಬ್ದವನ್ನು ವ್ಯಾಖ್ಯಾನ ಮಾಡ್ತಾರೆ. ವಿಷಯೇಂದ್ರಿಯಗಳ ತದಭಿಮಾನಿಸು ಮನಸರೊಳು ನಿಂದು ನಿಯಾಮಿಸುವ ಶ್ವಸನಾಂತರ್ಗತ ವಾಸುದೇವತ ವಿಷಯಂಗಳತ ಭೋಗಿಸುತ್ತಿಹನೆಂಬುದೇ ಹಲವಿದು ಬಾಯುಲಕೆ. ಈ ಕ್ರಮದ ವಿಷಯೇಂದ್ರಿಯಗಳ ತತ್ತತ್ ಅಭಿಮಾನಿ ಸುಮನಸರುಳು ಮಹರುದ್ರ ದೇವರುಳು, ಆ ಅನಿಲಾಂತರ್ಗತ ನಮ್ಮ ವಾಯುದೇವರು, ವಾಯುದೇವರ ಅಂತರ್ಯಾಮಿ ಆಗಿರ್ತಕ್ಕಂತಹ ಸಾಕ್ಷಾತ್ ಪರಮಾತ್ಮ, ಅವನೇ ಎಲ್ಲ ವಿಷಯಕ್ಕೂ ಸಾರಭೂತ. ಆದ್ದರಿಂದ ಆ ಪರಮಾತ್ಮನನ್ನೇ ನಾವು ಹೊಂದಬೇಕು ಅನ್ನೋ ಒಂದು ಅಂಶವನ್ನೇ, ಅಂತಹ ಜ್ಞಾನ ಬರಬೇಕಾದರೆ ಒಂದು ಜನ್ಮದ ಸಾಧನೆಯಿಂದ ಅಲ್ಲ, ದಾಸರಾಯನ ದಯವ ಸೂಸಿ ಪಡೆದನ ಅಂತನ್ನುವುದು ಯಾರು? ಕಲ್ಲೂರು ಸುಬ್ಬಣ್ಣಾಚಾರ್ಯ. ಯಾಕೆ? ತಾವು ಸ್ವಯಂ ಪಂಡಿತರಂತೆ, ಭಾರೀ ಪಂಡಿತರು. ಅವ್ರ ಕಥಾಭಾಗ ಯಾರು ಗೊತ್ತಿಲ್ಲ. ಅನೇಕ ಬಾರಿ ತಾವು ಸುಧಾ ಮಂಗಳವನ್ನ ಮಾಡಿಸಿರ್ತಕ್ಕಂಥವ್ರು. ಆದರೂ ಕೂಡ ಸೋತ್ತಮರ ನಿಂದನೆಯನ್ನು ಮಾಡಿಬಿಟ್ರೆ ಯಥಾರ್ಥ ಜ್ಞಾನ ನಮ್ಮಿಂದ ನಾಸಾಗುತ್ತೆ ಅಂತಂದ್ರೆ. ವೇದ ಓದಲು, ಬರೆಯದ ವಾದ ಮಾಡಲು, ಹಾದಿ ದೊರೆಯಲು ಬುಧರ ಪಾದ ನಂಬರೇ ತಿಳಿಸಿದ್ದಾರೆ. ಬೇಕಾದ ಅಧ್ಯಯನ ಮಾಡಿರೋಣ. ಇದು ಲೌಕಿಕ ವಿದ್ಯೆ ಅಲ್ಲ. ಲೌಕಿಕ ವಿದ್ಯೆಯಲ್ಲಿ ನಾವು ಒಂದಷ್ಟು ಕಂಠಸ್ಥ ಮಾಡಿದ್ವಿ, ಎಕ್ಸಾಮಿನೇಷನ್ ಬರೆದ್ವಿ, 100ಕ್ಕೆ 100 ಬಂದ್ಬಿಡಿದ್ವಿ. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಹಂಗಲ್ಲ. 12 ವರ್ಷ ಓದಿದ್ರೂ ಕೂಡ, ವ್ಯಾಕರಣಾದಿಗಳ ಜ್ಞಾನ ಇದ್ರೂ ಕೂಡ ಯಥಾರ್ಥ ಜ್ಞಾನ ಬರಬೇಕಾದರೆ ಸೋತ್ತಮರ ಅನುಗ್ರಹ ಬೇಕು ಅಂತ ತಿಳಿಸಿದ್ದಾರೆ. ಅಜ್ಞಾನ ತಿಮಿರುಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ವಿಜಯರಾಯರನ್ನ ನಾವು ನೀವು ಯಾಕೆ ಸ್ತೋತ್ರ ಮಾಡಬೇಕು ಅಂತಂದ್ರೆ, ಅಜ್ಞಾನವೆಂಬ ತಿಮಿರ ಕತ್ತಲು ನಮ್ಮಲ್ಲಿ ಕೂತಿದ್ದೇವೆ. ಅಲ್ಲ, ನಮ್ಮಲ್ಲಿ ಕತ್ತಲಿದೆ ಅಂತ ನಿಮ್ಗೆ ಯಾರು ಹೇಳಿದ್ರು? ನಮ್ಮಲ್ಲಿ ಬೆಳಕೆ ಇದೆಯಪ್ಪ, ನೀವ್ಯಾಕೆ ನಮ್ಮಲ್ಲಿ ಕತ್ತಲಿದೆ ಅಂತೀರಾ ಅಂತಂದ್ರೆ, ನಿಮ್ಮಲ್ಲಿ ಬೆಳಕಿದೆಯಾ? ಓ ಇದೆ ಅಂತ. ಹಾಗಾದ್ರೆ ನಿಮ್ಮ ಹೃದಯದಲ್ಲಿ ಏನೇನಿದೆ ಹೇಳಿ? ಏನಿಲ್ಲ ಅಂತಂದ್ರೆ ಆಗ ಕತ್ತಲೆ ಇರೋದು. ಯಾಕೆ? ಅಲ್ಲೇನಿರಬೇಕು, ಅಲ್ಲಿ ಏನಿದೆ ಅಂತಂದ್ರೆ ಅದಕ್ಕೆ ತಿಳಿಸ್ತಾರೆ, ಆತ್ಮತ್ವಾತ್ ಸರ್ವಭೂತಾನಾಂ. ನಮ್ಮ ಹೃದಯದಲ್ಲಿ ಪ್ರಾದೇಶ ಮಾತ್ರಂ ಹೃದಯಂ ಸ್ಮರಂತಂ. ಪ್ರಾದೇಶ ನಾಮಕನಾದ ಪರಮಾತ್ಮ ನಮ್ಮ ಹೃದಯ ಆಕಾಶದಲ್ಲಿ ಕೂತಿದ್ದಾನೆ. ಹೃದಯದಲ್ಲಿ ಇದ್ರೂ ಕೂಡ ದೇವರು ನಮಗೆ ಕಂಡಿಲ್ಲ ಅಂತಂದ್ರೆ, ಹಾಗಾದ್ರೆ ನಮ್ಮ ಹೃದಯದಲ್ಲಿ ಏನಿದೆ? ಅಂಧಕಾರ ಇದೆ. ಹಾಗಾದ್ರೆ ಅಂಧಕಾರ ಹೋಗಬೇಕು, ಅಲ್ಲಿ ಪ್ರಕಾಶ ಬರಬೇಕು. ಯಾವ ಪ್ರಕಾಶ ಬರಬೇಕು ಅಂತಂದ್ರೆ ವಿಜ್ಞಾನವೆಂಬ ಪ್ರಕಾಶ ಬರಬೇಕಂತ. ಆ ವಿಶಿಷ್ಟವಾದ ಜ್ಞಾನ ನಮಗೆ ಸಾಮಾನ್ಯ ಜ್ಞಾನದಿಂದ ದೇವರು ದೊರಕೋಲ್ಲ. ಎಂತಹ ಜ್ಞಾನ ಇರಬೇಕು? ವಿಜ್ಞಾನ ಇರಬೇಕು. ಏನು ವಿಜ್ಞಾನಕ್ಕೂ ಜ್ಞಾನಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ,
ಇದಕ್ಕೆ ಶಾಸ್ತ್ರದ ಒಂದು ಮಾತನ್ನು ಹೇಳ್ತಾರೆ. ವಿಜಯರಾಯರನ್ನ ಸ್ತೋತ್ರ ಮಾಡಿದರೆ ನಮಗೆ ವಿಜ್ಞಾನ ಪ್ರಾಪ್ತಿ ಅಂತಂದು. ಏನ್ ಹೀಗಂದ್ರೆ ಅಂತಂದ್ರೆ ಲಕ್ಷ್ಮೀ ದೇವಿ ತನಕ ವಿಶೇಷ ಭಕ್ತಿಯನ್ನ ಮಾಡಬೇಕು. ಪರಮಾತ್ಮನಲ್ಲಿ ವಿಶಿಷ್ಟ ಭಕ್ತಿಯನ್ನ ಮಾಡಬೇಕು. ಎಲ್ಲ ಒಂದೇ ಅಲ್ವಾ? ವಿಶೇಷ ಭಕ್ತಿ, ವಿಶಿಷ್ಟ ಭಕ್ತಿ ಏನು ವ್ಯತ್ಯಾಸ ಅಂತಂದ್ರೆ ಅದಕ್ಕೆ ತಿಳಿಸ್ತಾರೆ. ಶೇಷ ಶೇಷ ಅಂದ್ರೆ ಏನು? ಉಳಿಸೋದು ಅಂತ. ಪಿತೃಶೇಷ ಅಂದ್ರೆ ಏನು? ಉಳಿದಿರೋದು ಅಂತ. ಅದರಂತೆ ವಿಶೇಷ ಅಂದ್ರೆ ಉಳಿಸ್ಬೇಕು. ಏನು ಉಳಿಸ್ಬೇಕು? ಈ ದೇವತೆಗಳನ್ನು ಉಪಾಸನೆ ಮಾಡಬೇಕಾದರೆ, ರುದ್ರದೇವರನ್ನು ಉಪಾಸನೆ ಮಾಡಬೇಕಾದರೆ ವೈಷ್ಣವೋತ್ತಮರೇ ಅಂತ ಸ್ತೋತ್ರ ಮಾಡಿ ಯಾವುದನ್ನು ಉಳಿಸ್ಬೇಕಂತಲ್ಲಿ ಜೀವೋತ್ತಮರಿ ಅನ್ನೋ ಶಬ್ದವನ್ನು ಉಳಿಸ್ಬೇಕಂತೆ ರುದ್ರದೇವರಿಗೆ ಹೇಳಲಿಕ್ಕೆ ಬರೋಲ್ಲ ಆ ಶಬ್ದವನ್ನು. ಆಯ್ತಾ? ಇನ್ನ ಬ್ರಹ್ಮದೇವರ ಹತ್ರ ಬಂದಾಗ, ವಾಯುದೇವರ ಬಳಿಗೆ ಬಂದಾಗ ಜೀವೋತ್ತಮರೇ ಅಂತ ಸ್ತೋತ್ರ ಮಾಡಿ ಅಲ್ಲಿ ಏನು ಉಳಿಸ್ಬೇಕು? ಅಕ್ಷರ ಪುರುಷರೇ ಅನ್ನೋ ಶಬ್ದವನ್ನು ಉಳಿಸ್ಬೇಕಂತ. ಹೌದಾ? ಆದ್ರೆ ಲಕ್ಷ್ಮೀ ದೇವಿ ಹತ್ರ ಬಂದಾಗ ನಿತ್ಯ ಮುಕ್ತಳೇ ಅಂತ ಸ್ತೋತ್ರ ಮಾಡಿ ಮತ್ತು ಅಲ್ಲಿ ಏನು ಉಳಿಸ್ಬೇಕಾದದ್ದು ಅಂತಂದ್ರೆ ಸ್ವತಂತ್ರಳೇ ಅನ್ನೋದನ್ನು ಉಳಿಸ್ಬೇಕು. ಏನಾಯ್ತು? ವಿಶೇಷ ಸ್ವಲ್ಪ 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 ಉಳಿಸ್ಕೊಂಡು ಬಂದಿರುತ್ತೆ. ಆದ್ರೆ ದೇವರಲ್ಲಿ ಆಗ್ಬೇಕಾದ್ರೆ ಯಾವ ಶಬ್ದ ಉಳಿಸೋ ಪ್ರಮೇಯನೇ ಇಲ್ಲ. ಆದ್ರಿಂದ ಪರಮಾತ್ಮನಲ್ಲಿ ವಿಶಿಷ್ಟವಾದ ಭಕ್ತಿ, ಆ ಭಕ್ತಿ ಬರಬೇಕಾದರೆ ಜ್ಞಾನ ಅಜ್ಞಾನತೆ ಪರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ. ಯಾರ ಪರವಾದ ವಿಶಿಷ್ಟವಾದ ಜ್ಞಾನ, ದೇವರ ಪರವಾದ ವಿಶಿಷ್ಟವಾದ ಜ್ಞಾನ ಬರಬೇಕಾದ್ರೆ ವಿಜಯಾಖ್ಯ, ಆಖ್ಯ ಅಂದ್ರೆ ಹೆಸರು, ವಿಜಯ ಎಂಬ ಹೆಸರುಳ್ಳಂತಹ ದಾಸರ ಅನುಗ್ರಹವನ್ನು ನಾವು ಪಡೆದಿದ್ದೇವೆ ಅಂತಂದ್ರೆ ಆಗ ಮಾತ್ರ ಯಥಾರ್ಥ ಜ್ಞಾನ ಬರ್ತದೆ. ಹೊರತಾಗಿ ಸೋತ್ತಮರನ್ನ ನಿಂದನೆ ಮಾಡಿದ್ದೇವೆ ಅಂತಂದ್ರೆ ತತ್ಕಾಲಕ್ಕೆ ಜ್ಞಾನ ಹ್ರಾಸವಾಗುತ್ತೆ. ಇದನ್ನೇ ಕಲ್ಲೂರು ಸುಬ್ಬಣ್ಣಾಚಾರ್ಯರು ತಾವು ಹೇಳುತ್ತಾ ಒಂದು ತುಂಬು ಸಭೆ ತತ್ಕಾಲಕ್ಕೆ ಸುಧಾಮಂಗಳ ಪ್ರಾರಂಭ ಆಗೋಗಿದೆ. ಆದಾಗ ಆ ದಿವಸ ಮಂಡಿಗೆಯನ್ನ ಎಲ್ಲ ತಯಾರಿ ಆಗಿರ್ತಂತೆ. ಅಡಿಗೆಯವರು ಬಂದಿರಲಿಲ್ಲ. ಅಡಿಗೆಯವರು ಬಂದಿರೋರು ಅನಾದಿ ಕಾಲದಿಂದಲೇ ವಿಷಯ. ಸರಿ, ತತ್ಕಾಲಕ್ಕೆ ಏನು ಮಾಡಿದ್ರು? ವಿಜಯರಾಯರೇ ಪಾಚಕನಾದರು. ತಾವೇ ಮಂಡಿಗೆಯನ್ನು ಮಾಡಿದ್ರು. ಆ ಮಂಡಿಗೆಯನ್ನು ಮಾಡಿ ಆ ಸುಧಾನವಾದ ನಡೆಯುವ ಸ್ಥಳಕ್ಕೆ ತಾವು ಹೋದ್ರು. ತಾವು ಕೂತಿದ್ರು. ಇಡೀ ಸಭೆ ಬಂದಿರತಕ್ಕಂಥ ವಿಜಯರಾಯರು ಅಂತ ಎಲ್ಲರಿಗೂ ಗೋಚರ ಆಗೋಯಿತು. ಒಂದು ಒಂದು ಎಲ್ಲರೂ ನಮಸ್ಕಾರ ಮಾಡಲಿಕ್ಕೆ ಶುರು ಮಾಡಬೇಕು. ಸುಬ್ಬಣ್ಣಾಚಾರ್ಯರು ಸ್ವಲ್ಪ ಮನಸ್ಸಿಗೆ ಖೇದ ಆಯಿತು. ಪ್ರಕಾಂಡ ಪಂಡಿತ ನಾನು, ನನಗೆಲ್ಲರೂ ಆದರಾದಿಗಳು ಏನೋ ಕಾಲಿ ಗೆಜ್ಜೆ ಕಟ್ಕೊಂಡು, ಚಿಟ್ಟಿ ಗಿಟ್ಟಿ ಹಿಡ್ಕೊಂಡು, ಪದಪದ್ಯ ಸುಡಾಲಿ ಹಿಡ್ಕೊಂಡು, ನರ್ತನಾದಿಗಳು ಮಾಡಿಕೊಂಡು, ಇವರಿಗೆ ಅಂದ್ರೆ ಇಷ್ಟು ಮರ್ಯಾದೆ ಅಂತ ತಾವು ವಿಜಯರಾಯರನ್ನ ಅಪಮಾನವನ್ನು ಮಾಡ್ತಾ ಕೂಸಿ ಮಗ ದಾಸ ಅಂದ್ರೆ ನೀನೇ ಏನು ಅಂದ್ರಂತೆ. ಸ್ವಾಮಿ ಅಂತ ಅಂದಾಗ ವಿಜಯಪ್ರಭುಗಳು ಒಂದು ಮಾತನ್ನ ನಮಗೂ ಸುಧಾ ಒಂದು ಪಂಕ್ತಿ ಅನುವಾದ ಮಾಡಿದ್ರು ಕೂಡ ಅನುಗ್ರಹ ಆಗುತ್ತೆ, ನಮ್ಗೆ ಉಪದೇಶ ಮಾಡ್ರಿ ಅಂತ ಸುಬ್ಬಣ್ಣಾಚಾರ್ಯ ನಕ್ಬಿಟ್ರಂತೆ. ಸುಧಾ ಗ್ರಂಥ ಅಂದ್ರೆ ಏನಂತ ಅರ್ಥ ಮಾಡ್ಬಿಡ್ತಾರೆ. ಇದಕ್ಕೆಲ್ಲ ಏತತ್ ಪೂರ್ವದಲ್ಲಿ ಮೀಮಾಂಸಾ ಶಾಸ್ತ್ರ, ನ್ಯಾಯಶಾಸ್ತ್ರ, ತರ್ಕಶಾಸ್ತ್ರ, ಆಚಾರ ಪ್ರಕರಣ ಗ್ರಂಥಗಳು ಇದೆಲ್ಲ ಆಗಿರಬೇಕು. ಇದೆಲ್ಲ ಆದಮೇಲೆ ವ್ಯಾಸರಾಜರ ನ್ಯಾಯಾಮೃತ, ಚಂದ್ರಿಕಾದಿ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿರಬೇಕು. ಎಲ್ಲ ಆದ್ಮೇಲೂ ಕೂಡ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಒಂದು ಪಂಕ್ತಿ ಅರ್ಥ ಆಗುತ್ತೋ ಇಲ್ವೋ? ಹೇಳೋರಿಗೆ ಅರ್ಥ ಆಗಿದ್ರೆ ಕೇಳೋ ನಮಗೂ ಅರ್ಥ ಆಗುತ್ತೆ. ಇನ್ನಷ್ಟು ಕೋಪ ಬಂದ್ಬಿಡುತ್ತೆ. ಅಂತಿದ್ರೆ ಯಾವಾಗ ಸ್ವತ್ತಮರಲ್ಲಿ ತಾವು ದ್ರೋಹವನ್ನು ಮಾಡಿಬಿಟ್ರು, ಮುಂದೆ ಅವರಿಗೆ ಆ ಸುಧಾ ಗ್ರಂಥದ ಒಂದು ಪಂಕ್ತಿಯನ್ನು ಅನುವಾದ ಮಾಡಲಿಕ್ಕೆ ಹೊರಟರು. ಒಂದೂ ಶಬ್ದ ಅವ್ರ ಬಾಯಿಗೆ ಹೊರಟೇ. ಆಗ ವಿಜಯದಾಸರು ತಾವು ಅನುವಾದ ಮಾಡಿದ್ದಲ್ಲ, ಅವರೊಟ್ಟಿಗೆ ಸೇವೆ ಮಾಡಲಿಕ್ಕೆ ಅಂತ ಒಬ್ಬ ನೀರು ಹೊತ್ತಾಕೋನಿದ್ದಂತೆ.
ಅವನನ್ನು ಕರೆಸಿದ್ರು. ಅವನು ಹೇಳಿದ್ರಂತಪ್ಪ ನಿನ್ನ ಪ್ರವರ ಏನು ಅಂದ್ರೆ, ಪ್ರವರ ಗಿವರಾಲ ಗೊತ್ತಿಲ್ಲ, ಗೋತ್ರ ಒಂದು ಗೊತ್ತಿದೆ ಅಂತ. ಅಂತಹ ಶುದ್ಧ ಅವನು. ಆ ಕಾಲಕ್ಕೆ ಏನು ಮಾಡಿದ್ರಂತೆ ವಿಜಯರಾಯರು, ಅವನ ಶಿರಸ್ಸಿನ ಮೇಲೆ ತಮ್ಮ ಕರಸ್ಪರ್ಶವನ್ನು ಮಾಡಿದ್ರಂತೆ. ಮದಡನಾದರೂ ಜ್ಞಾನ ಉದಯವಾಗುವುದೋ ಸಟೈದಲ್ಲವೋ ವ್ಯಾಸ ವಿಠಲ. ಸಮಗ್ರ ಶ್ರೀಮನ್ಯಾಸ ಗ್ರಂಥವನ್ನ ಆ ಹುಡುಗ ಅನುವಾದವನ್ನು ಮಾಡಬೇಕು. ಇಷ್ಟು ಅನುಗ್ರಹ ಆದದ್ದು ಯಾವುದರಿಂದ ಅಂತಂದ್ರೆ ಸೋತ್ತಮರ ಕರಸ್ಪರ್ಶ ಮಾತ್ರದಿಂದ. ಮಹೀಯಸಾಂ ಯತ್ ಪಾದರಜೋಭಿಷೇಕಂ. ಸಪ್ತಮ ಸ್ಕಂದ ಭಾಗವತದಲ್ಲಿ ಪ್ರಹ್ಲಾದರಾಜರು ಯಾವ ಶಬ್ದ ಆಡಿದ್ದಾರೆ ಅದನ್ನ ಇಲ್ಲಿ ನಿದರ್ಶನ ಪ್ರಾಯವಾಗಿ ವಿಜಯಪ್ರಭುಗಳು ಆ ಒಂದು ಅಂಶವನ್ನ ಓದ್ತಾ ಇರೋಣ. ಅದನ್ನು ನೋಡಿದ್ದೆ ಬಣ್ಣಾಚಾರ್ಯರು ಅತ್ಯಂತ ತಾವು ಹಿಂದೆ ಆಡಿರ್ತಕ್ಕಂತಹ ಎಲ್ಲ ಶಬ್ದಗಳಿಗೆ ದುಃಖವನ್ನು ಪಡ್ತಾ ಇದ್ದಾರಂತೆ. ಪಾದಾಕ್ರಾಂತರಾದರು, ಸ್ವಾಮಿಯು ನಮ್ಮನ್ನು ಉದ್ಧಾರ ಮಾಡಿ ಅಂತ ನಾವು ಸ್ತೋತ್ರ ಮಾಡಿದ್ರು. ಆ ಕಾಲಕ್ಕೆ ರಚಿತವಾದಂತಹ ಒಂದು ಸ್ತೋತ್ರವೇ ವಿಜಯರಾಯರ ಕವಚ. ಹೇಳುತ್ತಾ ಅಲ್ಲಿ ವಿಜಯಪ್ರಭುಗಳ ಸ್ವರೂಪವನ್ನು ತಾವು ಹೇಳುತ್ತಾರೆ. ದಾಸರಾಯನ ದಯವ ಸೂಸಿ ಪಡೆದನ. ಇಷ್ಟು ತತ್ವಜ್ಞಾನ ವಿಜಯದಾಸರಲ್ಲಿ ಬಂದಿದೆ ಅಂತಂದ್ರೆ ಒಂದು ಜನ್ಮದ ಸಾಧನೆ ಅಂತ ಅರ್ಥ ಮಾಡಬೇಕು. ಅನೇಕ ಜನ್ಮಗಳ ಸಾಧನ ಅಂತ ತಿಳಿಸಿಕೊಟ್ಟಿದ್ದಾರೆ. ಅದೇ ಮೊಟ್ಟ ಮೊದಲನೆಯದಾಗಿ ವಿಜಯದಾಸರು ಪುರಂದರದಾಸರ ಮನೆಯ ಆಕಳಾಗಿ ಹುಟ್ಟಿ ಸೇವೆ ಮಾಡಿದರು. ಆ ಜನ್ಮ ತೀರಿತು. ಅದಾದ ಮೇಲೆ ಮಧ್ವಪತಿ ಆದರು. ಮಧ್ವಪತಿಯಾದಾಗ ಇನ್ನೇನು ಪುರಂದರದಾಸರು ದೇಹವನ್ನು ಬಿಡಬೇಕು. ಆ ಕಾಲಕ್ಕೆ ಮಧ್ವಪತಿ ಹೋದ ತಂದೆಯ ಅರ್ಥಾತ್ ಪುರಂದರದಾಸರ ಬೆಳೆದ ಹೋದರು. ಹೋಗಿ ಒಂದು ಮಾತನಾಡಿದರು. ನಿಮ್ಮ ಸಂಕಲ್ಪ ಇನ್ನು ಪೂರ್ಣ ಆಗ್ಲಿಲ್ವಲ್ಲ. ಏನಿತ್ತು ಪುರಂದರದಾಸರ ಸಂಕಲ್ಪ ಅಂತಂದ್ರೆ 5 ಲಕ್ಷ ಪದಮಧ್ಯ ಸುಳಾದಿಯನ್ನು ಬರಿತೇವೆ ಅಂತ ನಮ್ಮ ಪುರಂದರದಾಸರು ತಾವು ಸಂಕಲ್ಪವನ್ನು ಮಾಡಿದರು. ದಾಸರು ದೇಹವನ್ನು ಬಿಡೋ ಕಾಲಕ್ಕೆ ಎಷ್ಟು ರಚನೆ ಮಾಡಿದ್ರಂತೆ. ಇದನ್ನು ವಿಜಯದಾಸರೇ ಒಂದು ದೇವರ ನಾಮದಲ್ಲಿ ಉಲ್ಲೇಖ ಮಾಡ್ತಾರೆ. ಲಕ್ಷ್ಮೀಪತಿಯ ಪಾದದಲ್ಲಿ ಲಕ್ಷವಿಟ್ಟು ವ್ಯಾಸರಾಯರ ಶಿಕ್ಷೆಯಿಂದಂಕಿತವ ಕೊಳ್ಳುತ್ತ ಅತಿಪದ ಕೊರದೆ 5 ಲಕ್ಷ ಪದ ಸುಳಾದಿ ಪೇಳುತ್ತ ಪ್ರತಿ ದಿವಸದಲ್ಲಿ ಪಕ್ಷಿ ವಾಹನ ನಾಟ್ಯವಾಡುತ್ತ ಅಪರೋಕ್ಷ ಪುಟ್ಟಲು ಮೋಕ್ಷ ಸ್ಥಾನಕ್ಕೆ ಕರೆದೊಯ್ದು ಅಧೋಕ್ಷಜ ಸಂರಕ್ಷಿಸಿದ. ವ್ಯಾಸರಾದೇ ಭಜಿಸಿರೋ ಗುರು ಪುರಂದರ ದಾಸರಾಯ. ಈ ಒಂದು ಕ್ರಮದಲ್ಲಿ ಆ ದಾಸರ 5 ಲಕ್ಷ ಪದಮಧ್ಯ ಸುಳಾದಿಯಲ್ಲಿ 4,75,000 ದೇವರ ನಾಮವಂತ ಬರೆದಿದ್ದಾರಂತೆ. ಇನ್ನು ಉಳಿದದ್ದೆಷ್ಟು 25,000 ಉಳಿತು. ಮಧ್ವಪತಿ ಪುರಂದರದಾಸರನ್ನು ತಾವು ಕೇಳಿದ್ರು ನಮ್ಮ ತಂದೆಯಲ್ಲಿ, ನಿಮ್ಮ ಸಂಕಲ್ಪ ಪೂರ್ಣ ಆಗಿಲ್ವಲ್ಲ ಅಂತಂದ್ರು. ಅದಕ್ಕೆ ನಮ್ಮ ದಾಸರಂದ್ರಂತೆ, ನೀನಿದೆಯಲ್ಲೋ ಅಂದ್ರೆ ಅಲ್ಲ ಈ ಜನ್ಮಕ್ಕೆ ಆಗೋತ್ತಾ ಅಂತ. ಈ ಜನ್ಮ ಇಲ್ಲ ಅಂದ್ರೆ ಮುಂದಿನ ಜನ್ಮ ಅಂದ್ರು. ಆ ಮುಂದಿನ ಜನ್ಮವೇ ವಿಜಯಪ್ರಭುಗಳಾಗಿ ತಾವು ಬಂದಿರತಕ್ಕಂಥದ್ದು. ದಾಸರಾಯನ ದಯವ ಸೂಸಿ ಪಡೆದನ. ನೋಡ್ರಿ, ಅಪರೋಕ್ಷ ಜ್ಞಾನಿಗಳು ಒಂದು ಶಬ್ದ ಹಾಕಿದ್ದಾರೆ ಅಂತಂದ್ರೆ ಹಿಂದಿನ ಅವರ ಅವತಾರದ ಚಿಂತನೆಯನ್ನು ನಾವೇನು ಮಾಡಿದ್ದೇವೆ. ಇನ್ನು ಇದೇ ದಾಸರಾಯನ ಶಬ್ದದಿಂದ ಇನ್ನು ಯಾವ ಯಾವ ಜನ್ಮವನ್ನು ತಾವು ಎತ್ತಿದ್ರು, ಯಾವ ಕ್ರಮದಲ್ಲಿ ತಾವು ಸಾಧನೆಯನ್ನು ಮಾಡಿದ್ರು ಮತ್ತು ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರು. ಶೀರ್ಷಿಕೆ ನೋಡಿ ಹಾಗೆ, ಸ್ಮರಿಸಿ ಬದುಕಿರು. ಸ್ಮರಿಸಿಲ್ಲ ಅಂದ್ರೆ ಬದುಕಿದ್ರು ವ್ಯರ್ಥ. ಸ್ಮರಿಸಿ ಬದುಕಿರು.
ಮತ್ತೇನ್ ಮಾಡಬೇಕು ಮುಂದೆ? ದಿವ್ಯ ಚರಣ ಕೆಳಗೆ ವಿಜಯರಾಯರ ಪಾದವನ್ನ ದಿವ್ಯ ಅಂತದ್ದು. ಯಾಕೆ ವಿಜಯರಾಯರ ಪಾದ ದಿವ್ಯ ಆಯಿತು? ಏನದರ ಆಂತರ್ಯ? ಇದರಿಂದಾಗಿ ಯಾವ ವಿಷಯವನ್ನು ತಾವಲ್ಲಿ ಮಂಡನೆ ಮಾಡ್ತಾ ಇದ್ದಾರೆ ಅನ್ನೋ ಎಲ್ಲ ಅಂಶವನ್ನು ಕೂಡ ನಾಳೆ ದಿವಸದ ವಿಜಯದಾಸರ ಮಧ್ಯಾರಾಧನಾ ಪರ್ವಕಾಲ, ಆ ಪರ್ವಕಾಲದಲ್ಲಿ ದೊಡ್ಡವರ ಒಂದು ಚಿಂತನೆ ಮಾಡತಕ್ಕಂತಹ ಒಂದು ಸಂಕಲ್ಪವನ್ನು ನಾವು ಮಾಡೋಣ. ಅದರಂತೆ ನಾಳೆ ದಿವಸ 6 ಗಂಟೆಗೆ ಆಗೋಲ್ಲ, 6:30 ಸಮಯಕ್ಕೆ ಬರ್ತೇವೆ ಅಂತ ಹೇಳುತ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ನಾಳೆ